ಕರ್ನಾಟಕ ಸರ್ಕಾರ ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರ ಯಾವ ಮಾರ್ಗಸೂಚಿಗಳನ್ನು ಹೊರಡಿಸಿತ್ತೋ BPL ಕಾರ್ಡ್ ರದ್ದತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಾರಾಂಶ ಇಷ್ಟೇನೆ. ಕೇಂದ್ರ ಆದರೂ ಮಾಡಿರಲಿ, ರಾಜ್ಯ ಆದರೂ ಮಾಡಿರಲಿ, ಅನರ್ಹರಿಗೆ ಈ ಸವಲತ್ತು ಸಿಗಬಾರ್ದು. ಹಾಗಾದರೆ ಶ್ರೀಮಂತರೇ ಈ ಸೌಲಭ್ಯ ಪಡ್ಕೊಂಡ್ಬಿಟ್ರೆ ಬಡವರಿಗೆ ಎಲ್ಲಿಂದ ತರೋಣ ಅಂತ ಒಂದು ಕಾನ್ಸೆಪ್ಟ್ ಇದು. ಕೇಂದ್ರ ಸರ್ಕಾರನೇ ಮಾಡಿ ಕೇಂದ್ರವೇ 5 ಕೋಟಿಗಿಂತ ಹೆಚ್ಚಿನ ಕಾರ್ಡ್ಗಳನ್ನು ಅವರು ಕೂಡ ರದ್ದು ಮಾಡಿದ ಮೇಲೆ ಕರ್ನಾಟಕದ 13 ಲಕ್ಷ ಚಿಲ್ಲರೆ ಕಾರ್ಡ್ಗಳು ದೊಡ್ಡ ವಿಷಯ ಆಗಿಬಿಡ್ತಾ ಇವ್ರಿಗೆ ಅಂತ ಕಾಂಗ್ರೆಸ್ ಸರ್ಕಾರ ಕೇಳ್ತಾ ಇದೆ. ರದ್ದು ಮಾಡಿದ್ದು ಯಾರ ಕಾರ್ಡು? ಕೇಂದ್ರ ಹೇಳೋದೇನಪ್ಪ ಅಂತ. ಈಗ ರಾಜ್ಯ ಸರ್ಕಾರ ಈ ಥರ ಒಂದು ಕಾರ್ಡ್ ರದ್ದು ಮಾಡಿದ್ರೂ ಕೂಡ ಕೇಂದ್ರದ ಅಣತಿಯ ಮೇರೆಗೆ, ಕೇಂದ್ರದ ಮಾರ್ಗಸೂಚಿಗಳ ಮೇರೆಗೆ ಮಾಡಬಹುದೇ ಹೊರತು ರಾಜ್ಯ ಸರ್ಕಾರ ರೂಲ್ಸ್ ಮಾಡಿಕೊಂಡು ರದ್ದು ಮಾಡಿರೋ ಕಾರ್ಡ್ ಅಲ್ವಲ್ಲ ಇದು. ಅದನ್ನು ರಾಜ್ಯ ಸರ್ಕಾರ ಹೇಳ್ತಾ ಇರೋದು. ಈಗ ರೇಷನ್ ಕಾರ್ಡ್ಗೆ ಅದನ್ನು ರದ್ದು ಮಾಡಬೇಕು ಅಂದರೆ ಇರ್ತಕ್ಕಂಥ ಮಾನದಂಡ ಇಷ್ಟೇ. ಮಾರ್ಗಸೂಚಿಯ ಪ್ರಕಾರ ತಲಾ ಆದಾಯ ಪರ್ ಕ್ಯಾಪಿಟಾ ಇನ್ಕಮ್ ಅದು ಜಾಸ್ತಿ ಆಗಿದ್ದರೂ ಕೂಡ BPL ಸಂಖ್ಯೆ ಜಾಸ್ತಿ ಆಗುತ್ತೆ. ಅನರ್ಹ ಕುಟುಂಬಗಳ BPL ರದ್ದತಿಗೆ ಕೇಂದ್ರ ಒಂದು ಕಡೆ ಸೂಚನೆ ಕೂಡ ಕೊಟ್ಟಿತ್ತು. ಕೇಂದ್ರದ ಮಾರ್ಗಸೂಚಿ ಪ್ರಕಾರ ಹೋದಾಗ ತಲಾ ಆದಾಯ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ, ಆದಾಯ ಜಾಸ್ತಿ ಆದರೆ BPL ಕಾರ್ಡ್ಗಳು ರದ್ದತಿ ಆಗುತ್ತೆ ಅಂತ. ಅವ್ನಿಗೆ ಆದಾಯ ಜಾಸ್ತಿ ಆಗಿದೆಯಲ್ಲಪ್ಪ, ಅವನ್ಯಾಕೆ BPL ಇಟ್ಟಿದೆಯಾ, ಅವಾಗ ಅವ್ನ ಕಾರ್ಡ್ ರದ್ದು ಮಾಡು ಅಂತ. ಹೋದ ವರ್ಷ ಇದ್ದ ರೀತಿಯಲ್ಲೇ 5 ವರ್ಷಗಳ ಹಿಂದೆ ಕಾರ್ಡ್ ಇಶ್ಯೂ ಮಾಡಿದಾಗ ಇದ್ದ ರೀತಿಯಲ್ಲಿಯೇ ಒಂದು ಫ್ಯಾಮಿಲಿ ಇರಬೇಕು ಅಂತ ಏನಿಲ್ವಲ್ಲ. ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅವನು BPLಯಿಂದ ಮೇಲೆ ಹೋಗಿರ್ತಾನೆ, APL ಆಗಿರ್ತಾನೆ ಅಂತ. ಸೊ ಈಗ ಮಾರ್ಗಸೂಚಿಗಳೇನು ಅಂತ ಹೇಳಿದ್ರೆ, ಆಹಾರ ಇಲಾಖೆ ಅನರ್ಹ ಪಡಿತರ ಚೀಟಿಗಳ ಪತ್ತೆಗೆ ಅನುಸರಿಸಿದ ಮಾನದಂಡಗಳು ಅಂದರೆ ಯಾರೆಲ್ಲ 6 ತಿಂಗಳಿಂದನೂ ರೇಷನ್ ತೊಗೊಂಡಿಲ್ವೋ ಅವ್ರಿಗೆ ಬೇಕಿಲ್ಲ. BPL ಕಾರ್ಡ್ ಕಟ್ಕೊಂಡು ಏನೂ ಬೇಕಿಲ್ಲ. ನ್ಯಾಯಬೆಲೆ ಅಂಗಡಿ ಮುಂದೆ ಬಂದು ಕ್ಯೂ ನಿಂತ್ಕೊಳ್ಳೋಕೆ ಅವ್ರು ರೆಡಿ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಕೊಡಬೇಡಿ ಅವ್ರಿಗೆ. ಆಹಾರ ಇಲಾಖೆಯಿಂದ ಸೂಚನೆ ಕೂಡ ಕೊಟ್ಟಿತ್ತು. ಕೇಂದ್ರ ಆಹಾರ ಇಲಾಖೆಯಿಂದಲೇ ಪತ್ರ ಬಂದಿತ್ತು. ದಿನಾಂಕನ ಸಮೇತ ಹೇಳ್ಬಿಡ್ತೀವಿ ನೋಡಿ, 22/10/2024 ಅಂದರೆ ಅಕ್ಟೋಬರ್ 22ನೇ ತಾರೀಕು ಬಂದಂಥ ಪತ್ರ. ಇಂಥ ಮಾರ್ಗಸೂಚಿ ಇಟ್ಕೊಂಡು BPL ಕಾರ್ಡ್ಗಳು ರದ್ದು ಮಾಡಿ ಅಂತ. ಇವರಾಯಿತು, ಸೂಚನೆ ಬಂದಿದೆ, ಹುಡ್ಕೋಣ. ಆದಾಯ ತೆರಿಗೆ ಯಾರಿದೆ, ಸರ್ಕಾರಿ ನೌಕರರು ಯಾರಿದ್ದಾರೆ, ಯಾರಿಗೆಲ್ಲ ಬಾಡಿಗೆಗಳಿಗೆ ಗಾಡಿಗಳು ಬಿಟ್ಕೊಂಡಿದ್ದಾರೆ, ಬಾಡಿಗೆಗೆ ಮನೆಗಳು ಬಿಟ್ಬಿಟ್ಟಿದ್ದಾರೆ, ಇಂಥದ್ದೆಲ್ಲ ಹುಡುಕಿ ಏನು ಮಾಡಿದ್ರು, ರದ್ದು ಮಾಡ್ಕೊಂಡು ಬಂದರು. ಒಂದು ಕುಟುಂಬದ ವಾರ್ಷಿಕ ಆದಾಯ 1.20 ಲಕ್ಷಕ್ಕಿಂತ ಅಂದರೆ 1,20,000ಕ್ಕಿಂತ ಜಾಸ್ತಿ ಇದ್ದರೆ ಅವ್ರು BPL ಆಗಲ್ಲ. ವೈಟ್ ಬೋರ್ಡ್ನ ಕಾರ್ ಇಟ್ಕೊಂಡಿರ್ತಕ್ಕಂಥವ್ರು ಅಥವಾ 4 ಚಕ್ರದ ವಾಹನ ಉಳ್ಳವರು ಅವ್ರಿಗೆ ಬೇಡ. ಇನ್ಕಮ್ ಟ್ಯಾಕ್ಸ್ ಕಟ್ಟೋರು, ಹಳ್ಳಿಯಲ್ಲಿ 3 ಹೆಕ್ಟೇರ್ ಒಣಭೂಮಿ ಇರುವವರು, ತತ್ಸಮಾನ ನೀರಾವರಿ ಭೂಮಿ ಹೊಂದಿರುವವರು, ನಗರ ಪ್ರದೇಶಗಳಲ್ಲಿ 1000 ಚದರ ಅಡಿ ವಿಸ್ತೀರ್ಣದ ಸ್ವಂತ ಮನೆ ಹೊಂದಿರುವವರು, ಸರ್ಕಾರಿ ಅರೆ ಸರ್ಕಾರಿ ಉದ್ಯೋಗದಲ್ಲಿರುವವರು, ಇವರೆಲ್ಲರೂ ಕೂಡ ಇದಕ್ಕೆ ಅನರ್ಹರಾಗ್ತಾರೆ. ರಾಜ್ಯದಲ್ಲಿ ಅಂತ್ಯೋದಯ 10,68,000 ಚಿಲ್ಲರೆ ಜನ ಇದ್ದಾರೆ. BPL 1,14,60,137 ಕಾರ್ಡ್ಗಳಿವೆ. APL 25,62,155 ಕಾರ್ಡ್ ಇದೆ. ಒಟ್ಟು 1,50,90,534 ಆಗ್ತಾರೆ. ಅನರ್ಹ ಕಾರ್ಡ್ ವಿವರ ಅಂತ ನೋಡಿದಾಗ 13,87,652. ಆದಾಯ ತೆರಿಗೆ ಕಟ್ಟಿರೋರು ಇದರಲ್ಲಿ 98,473. ಸರ್ಕಾರಿ ನೌಕರು 4,036. ಆದಾಯ ತೆರಿಗೆ 1.20 ಲಕ್ಷಕ್ಕಿಂತ ಹೆಚ್ಚಿರುವವರು, ಕಟ್ತಾ ಇರುವವರು ಒಂದು 10,000 ಜನ ಸಿಗ್ತಾರೆ ನಿಮಗೆ. ಸೊ ಇಂಥ ಎಲ್ಲ ಕಾರ್ಡ್ಗಳನ್ನು ಕೂಡ ಇದೀಗ ರದ್ದು ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ರು. ಇದು ಇಲ್ಲಿಯೇ ಒಂದು ಕಡೆ ಸ್ಥಗಿತಗೊಂಡಿದೆ.